ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಸಿಂಧು ನಾಚಿ ಫ್ಯೂಷನ್ಸ್. ಇವತ್ತು ನಾನು ನಿಮಗೆ ಫುಕಾಕಲ್ಲಿ ಗ್ರ್ಯಾಂಡ್ ವರ್ಲ್ಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಗ್ರ್ಯಾಂಡ್ ವರ್ಲ್ಡ್ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಯುರೋಪಿಯನ್ ಕಂಟ್ರೀಸಲ್ಲಿ ಹೋದಾಗ ಅಲ್ಲಿ ಗೊಂಡೋಲಾ ರೈಡೆಲ್ಲ ಏನಿರುತ್ತೆ ಅದನ್ನು ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೇಮ್ ಅದೇ ಸ್ಟ್ರಕ್ಚರನ್ನೇ ಇದೆ ಮತ್ತು ಫುಲ್ ಕಲರ್ಫುಲ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನೀವು ಸ್ಟೇ ಕೂಡ ಮಾಡ್ಬೋದು. ಇಲ್ಲಿ ತುಂಬ ಅಂದರೆ ತುಂಬ ರೂಮ್ಸ್ಗಳಿದೆ. ಅದನ್ನು ನೀವು ಕಮರ್ಷಿಯಲ್ ಆಗೂ ಕೂಡ ತುಂಬ ರೆಸ್ಟೋರೆಂಟ್ ಆ ಥರ ಯೂಸ್ ಮಾಡಿದ್ದಾರೆ. ಒಂದಷ್ಟು ರೂಮ್ಸ್ಗಳನ್ನ ಹಾಗೆ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಬಿಸಿಲಿಂದರೆ ಸಿಕ್ಕಾಬಟ್ಟೆ ಬಿಸಿಲು. ನನ್ನ ನೋಡ್ಬೋದು ಎಷ್ಟು ಟ್ಯಾನ್ ಆಗಿದ್ದೀನಿ ಅಂತ. ಇಲ್ಲಿಗೂ ನಾನು ಆಗಲೇ ಹೇಳೋಂಗೆ, ನಾನು ಲಾಸ್ಟ್ ಲಾಗಲ್ಲೆಲ್ಲ ಹೇಳಿರೋ ಹಾಗೆ ವಾಟರ್ ಬಾಟಲ್ ಅಂತೂ ತುಂಬ ಮ್ಯಾಂಡೇಟ್ರಿ. ಸನ್ಸ್ಕ್ರೀನ್ ಲೋಷನ್ನು, ಎಷ್ಟು ನೀವು ಡಿಹೈಡ್ರೇಟ್ ಆಗ್ತಾ ಇರ್ತೀರ ಅಂದರೆ ತುಂಬ ಡಿಹೈಡ್ರೇಟ್ ಆಗ್ತಾ ಇರ್ತೀರ. ಸೊ ನೀವು ಹಾಲಿಡೇಸ್ಗೆ ನೀವು ಎಸ್ಪೆಷಲಿ ಸಮ್ಮರ್ ವೆಕೇಷನಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂದರೆ ತುಂಬ ಸನ್ಸ್ಕ್ರೀನ್ ಲೋಷನ್ ಅಂತೂ ನೀವು ಎಕ್ಸ್ಟ್ರಾ ಒಂದು 2 ಪ್ಯಾಕೆಟ್ಸ್ ತೊಗೊಂಡ್ರು ಎಕ್ಸ್ಟ್ರಾ ಇಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟು ಸನ್ಸ್ಕ್ರೀನ್ ಲೋಷನ್ ಬೇಕಾಗುತ್ತೆ. ಆ್ಯಂಡ್ ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿದ್ದೀವಿ. ಅಂದರೆ ಏನು ಹೇಳೋದು, ಐಸ್ ಕ್ರೀಮ್ ಅಂತೂ ಎಷ್ಟು ತಿಂದಿದ್ದೀವೋ ಗೊತ್ತಿಲ್ಲ. ಐಸ್ ಕ್ರೀಮ್ ಮತ್ತು ಯೋಗರ್ಟು ಮತ್ತು ನೀರು, ಇಷ್ಟು ನಾವು ಐಸ್ ಕ್ರೀಮ್ ತಿಂದಿರೋದಕ್ಕೆ ಎಷ್ಟು ಫ್ಯಾಟ್ ಜಾಸ್ತಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಮನೆಗೆ ಬಂದು ವೆಯ್ಟ್ನ ಚೆಕ್ ಮಾಡಿದಾಗ ಇನ್ನೂ ಆಲ್ಮೋಸ್ಟ್ 1 kg ನಾವು ಕಡಿಮೆನೇ ಆಗಿದ್ವಿ ಅಂತಲೇ ಹೇಳ್ಬೋದು ಎಲ್ಲರೂ. ಇದು ನೋಡಿ, ಇಲ್ಲೆಲ್ಲ ಕಡೆ ನೀವು ಓಡಾಡಬೇಕಂದ್ರೆ ಆ್ಯಸ್ ಯೂಶ್ವಲ್ ನಿಮಗೆ ತುಂಬ ಸ್ಟ್ಯಾಮಿನಾ ಬೇಕು. ಅಂದರೆ ಲೈಕ್ ಅಲಾಂಗ್ ವಿತ್ ದಟ್ ಇಂಟ್ರೆಸ್ಟ್ ಕೂಡ ಇರಬೇಕು. ಇಂಟ್ರೆಸ್ಟ್ ಇರುತ್ತೆ, ಬಟ್ ಕೆಲವು ಸಲ ನಮಗೆ ಸ್ಟ್ಯಾಮಿನಾನೇ ಹೋಗಿಬಿಡುತ್ತೆ. ಅಂದರೆ ಲೈಕ್ ಇಷ್ಟು ದೂರ ನಡಿಬೇಕಪ್ಪ ಅಂದ್ಬಿಟ್ಟು ಫುಲ್ ಟಯರ್ಡ್ ಆಗಿಬಿಡ್ತೀವಿ. ಬಿಕಾಸ್ ನಾವು ಬೆಳಿಗ್ಗೆ ವಿನ್ಪುಲ್ ಸಫಾರಿಯಲ್ಲಿ ಹೋಗ್ಬಿಟ್ಟು ಅಲ್ಲೂ ಕೂಡ ಆಲ್ಮೋಸ್ಟ್ 3 o'clock ತನಕ ನಡೆದಿದ್ವಿ. ಸೊ ಇವಾಗ ಇಲ್ಲೂ ಕೂಡ ನಡೆಯೋದಿದೆ. ಬಟ್ ಒಳಗಡೆ ಬಂದು ಅದನ್ನು ನೋಡಿದ ತಕ್ಷಣ ವಾವ್ ಅಂತಲೇ ಅನಿಸ್ತು. ಎಷ್ಟು ಕಲರ್ಫುಲ್ ಆಗಿದೆ ಇದು ಅಂತ ಹೇಳಿದ್ರೆ, ಈ ಜಾಗ ತುಂಬ ಕಲರ್ಫುಲ್ ಆಗಿದೆ. ಇಲ್ಲಿ ನೀವು ಓವರ್ನೈಟ್ ಕೂಡ ಸ್ಟೇ ಮಾಡ್ಬೋದು. ಇಲ್ಲಿ ಕೂಡ ರೂಮ್ಸ್ ಅವೈಲೇಬಲ್ ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ. ಫಸ್ಟು ನಾವು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫಸ್ಟಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ವಿಲೇಜ್ ಸಿಗುತ್ತೆ. ಅಂದರೆ ವಿಲೇಜ್ ಕಾನ್ಸೆಪ್ಟನ್ನ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ಆರ್ಟಿಫಿಷಿಯಲ್ ಆಗಿ. ಸೊ ಅಲ್ಲಿಗೆ ಹೋಗ್ಬೋದಾಗಿತ್ತು. ಬಟ್ ನಮಗೆ ಟೆಡಿಬೇರ್ ಶೋ ಇದ್ದದ್ರಿಂದ ನಾವು ಅದನ್ನು ನೋಡಬೇಕಾಗಿತ್ತು. ಸೊ ಹಾಗಾಗಿ ನಾವು ಅದನ್ನು ಸ್ಕಿಪ್ ಮಾಡಿ ಇದನ್ನು ಟೆಡಿಬೇರ್ ಶೋಗೆ ಹೋಗೋಣ ಅಂತ ಹೋದ್ವಿ. ಸೊ ಇಲ್ಲಿ ಶೋನಲ್ಲಿ ಅಂತೂ ತುಂಬ ಚೆನ್ನಾಗಿತ್ತು. ನಭಯ್ ಅಂತೂ ಫುಲ್ಲು ಫಸ್ಟ್ ಹೋದಾಗ ಅವನು ಹೆದರ್ಕೊತಾ ಇದ್ದ, ಅಂದರೆ ಆ ಟೆಡಿಬೇರ್ನೆಲ್ಲ ಹಗ್ ಮಾಡೋದಕ್ಕೆಲ್ಲ. ಬಟ್ ಆಮೇಲಿಂದ ಅಂತೂ ಅವನು ಫುಲ್ಲು ಫ್ರೆಂಡ್ ಆಗಿಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಅಂದರೆ ಅವರು ಆಮೇಲಿಂದ ಎಲ್ಲ ಮಕ್ಕಳಿಗೆಲ್ಲ, ಕೆಲವು ಮಕ್ಕಳು ಎದುರ್ಕೊಳ್ತಾನೂ ಇದ್ದರು. ಆಮೇಲೆ ಕೆಲವ್ರಿಗೆಲ್ಲರಿಗೂ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಅವರು ಫ್ರೆಂಡ್ಲಿ ಮಾಡಿಕೊಂಡ್ರು. ಆಮೇಲೆ ಮಕ್ಕಳೆಲ್ಲ ಅವ್ರಗಳ ಜೊತೆ ಆಟ ಆಡಿಕೊಂಡು ನೋಡಿ ಈ ಥರ ಗುಡೀಸ್ ಎಲ್ಲ ಕೊಟ್ಟರು. ಸೊ ಆಮೇಲಿಂದ ಅವರು ಮಕ್ಕಳೆಲ್ಲ ಅವ್ರಗಳ ಜೊತೆ ಹೋಗಿ ಫೋಟೋಸ್ ತೊಗೊಂಡ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಟೆಡಿಬೇರ್ ಮ್ಯೂಸಿಯಮ್ನ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಈ ಶೋಗೆ ನಿಮಗೆ ಫ್ರೀ ಇರುತ್ತೆ, ಬಟ್ ಒಳಗಡೆ ಮ್ಯೂಸಿಯಮ್ ಇರುತ್ತೆ, ಅದಕ್ಕೆ ನೀವು ದುಡ್ಡು ಕೊಟ್ಟು ಹೋಗಬೇಕಾಗತ್ತೆ. ಅಂದರೆ ಲೈಕ್ ಇಂಡಿಯನ್ ರುಪೀಸಲ್ಲಿ ಒಂದು 1200 rupees ಏನೋ ಬರುತ್ತೆ. ಲೈಕ್ 1200 ಆ ರೇಂಜಲ್ಲಿ ನಾವು ಕೂಡ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅಗೇನ್ ಅಲ್ಲಿ ಫೋಟೋಸ್ ಅಲೌಡ್ ಇಲ್ಲ, ಇದಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಏನು ಮಾಡಿದ್ವಿ, ನಾವು ನಭಯ್ನ ಎಲ್ಲರೂ ಹೋಗಿ ಏನು ನೋಡೋದು ಅಂತ ಹೇಳ್ಬಿಟ್ಟು ನಾನು ಬೇರೆ ರೆಸ್ಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಸ್ಟೇಗೆ ಅಟ್ಲೀಸ್ಟ್ 20 to 30 minutes ಅಂತ ಹೇಳಿದ್ರು ಅದ್ರ ಒಳಗಡೆ ರೌಂಡ್ ಅಪ್ ಆಗೋಕ್ಕೆ. ಸರಿ ನೀವು ಹೋಗ್ಬಿಟ್ಟು ಬನ್ನಿ ಅಂತೇಳಿ ನನ್ನ ನಭಯ್ನು ನಚ್ಚಿನ ಇಬ್ಬರನ್ನ ಕಳಿಸಿದ್ದೆ. ಸೊ ನಾನು ತನ್ವಿ ಇಬ್ಬರು ಹೋಗಲಿಲ್ಲ. ನಾವಿಬ್ಬರು ಅಲ್ಲೇ ಮೊಬೈಲ್ ಚಾರ್ಜ್ ಎಲ್ಲ ಹಾಕ್ಕೊಂಡು ರೆಸ್ಟ್ ಮಾಡ್ತಾಯಿದ್ವಿ, ಅಂದರೆ ಲೈಕ್ ರಿಸೆಪ್ಷನ್ ಏರಿಯಾದಲ್ಲಿ. ಸೊ ಅಲ್ಲಿಂದ ಒಳಗಡೆ ಬಂದಮೇಲೆ ನೋಡಿ, ಈ ಥರ ತುಂಬ ಒಳ್ಳೆ ಕಲರ್ಫುಲ್ ಸ್ಟ್ರಕ್ಚರ್ ಬಿಲ್ಡಿಂಗ್ಸ್ಗಳಿದೆ. ತುಂಬ ಚೆನ್ನಾಗಿದೆ. ಅಲ್ಲಿ ತುಂಬ ರೆಸ್ಟೋರೆಂಟ್ಸ್ ಇದೆ. ನನಗಲ್ಲಿ ಮಧ್ಯಾಹ್ನ ಅಲ್ಲಿ ವಿನ್ಪುಲ್ ಸಫಾರಿಯಲ್ಲಿ ನಾನು ಏನೂ ತಿನ್ನೋಕ್ಕಾಗಿಲ್ಲ. ಬಿಕಾಸ್ ನಂಗೆ ಅಲ್ಲಿ ಏನೂ ಇಷ್ಟನೇ ಆಗಿಲ್ಲ. ಹಾಗಾಗಿ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ತುಂಬ ಇದೆ ಅಂತ ಗೊತ್ತಿತ್ತು. ಇಂಡಿಯನ್ ರೆಸ್ಟೋರೆಂಟ್ ಇರೋದ್ರಿಂದ ಸ್ವಲ್ಪ ಏನಾದ್ರು ತಿನ್ನೋಣ ಅಂತೇಳಿ ತುಂಬ ಹುಡುಕಿದ್ವಿ. ಬಟ್ ಸ್ಟಿಲ್ ನಮಗೆ ಆ ಬಿಸಿಲು ಅದಕ್ಕೂ ನನಗಿನ್ನ ಬೇಡ, ಇನ್ನೊಂದೆರಡು ರೌಂಡ್ ಹೋಗ್ಬಿಟ್ಟು ಬಂದಮೇಲೆ ತೊಗೊಳ್ಳೋಣ ಅಂತ ಹೇಳಿದ್ವಿ. ಅಲ್ಲಿ ಗಂಡೋಲಾ ರೈಡ್ದು ನಾವು ಆಗಲೇ ಹೊರಡಕ್ಕೆ ಹೋದಾಗ ಎಂಟ್ರೆನ್ಸಲ್ಲಿ ಬಂದಾಗ ಅಷ್ಟು ಜನನೇ ಇರಲಿಲ್ಲ. ಹೋಗಿದ ತಕ್ಷಣ ನಾವೇನೇ ಕೂಡ ಆ ಬೋಟಲ್ಲಿ ಹೋಗ್ಬೋದಾಗಿತ್ತು, ಅಷ್ಟು ಫ್ರೀ ಇತ್ತು. ಓಕೆನಾ. ಆದರೆ ನಾವೇನು ಅಂದ್ಕೊಂಡು ಇಲ್ಲೆಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಬಂದು ಈವ್ನಿಂಗಲ್ಲಿ ಹೋಗೋಣ, ತುಂಬ ಬಿಸಿಲಿದೆ, ಅಲ್ಲಿ ರೈಡ್ ಹೋದರೆ ಇನ್ನೂ ನಮಗೆ ಟಯರ್ಡ್ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡು ಇದೊಂದು ರೌಂಡ್ ಮುಗಿಸ್ಕೊಂಡು ಬಂದುಬಿಡೋಣ, ಆಮೇಲಿಂದ ರೌಂಡ್ ಹೋಗೋಣ ಅಂತ. ಜಸ್ಟ್ ನಾವು ಹಾರ್ಡ್ಲಿ ಇಲ್ಲೆಲ್ಲ ಜಸ್ಟ್ ಒಂದು 1/2 hour ಅಷ್ಟೇ ಸ್ಪೆಂಡ್ ಮಾಡಿದ್ದು ಟೈಮು. ಸೊ ನಾವು ಬಂದು ವಾಪಸ್ ಹೋಗೋ ಅಷ್ಟರೊಳಗಡೆ ಎಷ್ಟು ದೊಡ್ಡ ಕ್ಯೂ ಇತ್ತಂದರೆ, ನಾನು ನಿಮಗೆ ಲಾಗಲ್ಲಿ ತೋರಿಸ್ತೀನಿ ಎಷ್ಟಿತ್ತು ಅಂತ ಹೇಳಿಬಿಟ್ಟು. ಸೊ ಇಲ್ಲಿವರೆಗೆ ಅವರು 2 ವೇನೂ ತೊಗೋಬೋದು ಬೋಟು, ಮತ್ತು 1 ವೇನೂ ತೊಗೋಬೋದು. ಸೊ ನಾವು 2 ವೇ ತೊಗೊಂಡ್ವಿ. ಅಂದರೆ ಅದು ಈವ್ನಿಂಗಲ್ಲಿ ಇನ್ನೊಂದು ಸ್ವಲ್ಪ ಕತ್ತಲೆ ಆಗಲಿ ಅಂತ ಹೇಳಿಬಿಟ್ಟು ನಾವು ಇದು ಮಾಡಿ, ಬಿಕಾಸ್ ಆಫ್ ಸನ್ಲೈಟ್ ತುಂಬ ಬಿಸಿಲಿದ್ದರಿಂದ.
ಸೊ ನಾವೇನು ಮಾಡಿದ್ವಿ, ಮಧ್ಯದಲ್ಲಿ ಒಂದು ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಯಾಕೆಂದರೆ ಬಿಸಿಲಿರೋವಾಗ ಚೆನ್ನಾಗಿ ಫೋಟೋಸ್ ಬರುತ್ತೆ ಅಂತ ಹೇಳಿಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲಿಂದ ಎಳ್ಳೀರು ಕುಡಿದ್ವಿ. ಅಲ್ಲಿ ಮ್ಯಾಂಡೇಟ್ರಿ ಎಳ್ಳೀರು ಬೇಕೇ ಬೇಕು, ಸೊ ಎಳ್ಳೀರು ಕುಡಿದ್ವಿ. ಆಮೇಲಿಂದ ಸ್ವಲ್ಪ ಪಕೋಡ ಮತ್ತು ಬಜ್ಜಿ ತೊಗೊಂಡ್ವಿ. ಅಲ್ಲಿ ಒಂದು ನಮಗೆ ಡೆಲ್ಲಿದು ರೆಸ್ಟೋರೆಂಟ್ ಸಿಕ್ತು. ಸೊ ಅಲ್ಲಿ ಅವ್ರ ಹತ್ರ ಹೇಳ್ಬಿಟ್ಟು ನಮಗೆ ಪ್ರಾಪರ್ ಮಿಲ್ಕ್ದು ಕಾಫಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಪ್ರಾಪರ್ ಮಿಲ್ಕ್ ಕಾಫಿ ಕುಡಿದ್ವಿ. ಆಮೇಲಿಂದ ಆನಿಯನ್ ಪಕೋಡ, ಅವ್ರ ಹತ್ರ ಬೇರೆ ಏನಾದ್ರು ನಾನ್ ವೆಜ್ ಥಿಂಗ್ಸ್ ಇದೆಯಾ ಏನು ಅಂತ ಕೇಳಿದ್ವಿ. ಇಲ್ಲ, ನಾವು ಬರೀ ವೆಜ್ ಐಟಮ್ಸ್ ಅಷ್ಟೇ ಮಾಡೋದು ಡೆಲ್ಲಿ ಕಡೆಯಿಂದ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಬರೀ ಸಾತ್ವಿಕ್ ಫುಡ್ ಅಂತ ಹೇಳಿದ್ರಿಂದ ಹಾಗಾಗಿ ಅವ್ರ ಹತ್ರ ನಾವು ಪಕೋಡನ ತೊಗೊಂಡ್ವಿ. ಇದೆಲ್ಲ ನೋಡಿ ತೊಗೊಂಡು ನಾವು ಬಂದ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಮೇಲೆ ಇದೆಲ್ಲ ಅಲ್ಲೆಲ್ಲ ಸ್ಟ್ರೀಟ್ ಫುಡ್ ಟೈಪ್ ಎಲ್ಲ ಮಾಡ್ತಾಯಿರ್ತಾರೆ. ಇದೊಂದು ಬನಾನಾದು ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು, ಬಟ್ ನನಗಿದು ನೋಡಿದ್ರೆ ತುಂಬ ಇಷ್ಟ ಆಯಿತು, ತಿನ್ನೋಣ ಅಂತ ಅಂದ್ಕೊಂಡೆ. ಬಟ್ ಇವರು ಈ ಬ್ಯಾಟರ್ ಏನಿದೆ, ಬ್ಯಾಟರ್ಗೆ ಅಕಸ್ಮಾತ್ ಏನಾದರೂ ಎಗ್ ಮಿಕ್ಸ್ ಮಾಡಿದರೆ ಅಂತ ಹೇಳ್ಬಿಟ್ಟು ನಾವು ತೊಗೊಳ್ಳಿಲ್ಲ. ಬಟ್ ನೀವು ಯಾರಾದರೂ ಮಾಡೋದಾದರೆ ಇದು ರೆಸಿಪಿ ತುಂಬ ಚೆನ್ನಾಗಿದೆ. ನಾನು ನೋಡಿದಂಗೆ ಅವ್ರು ಏನು ಮಾಡಿದ್ರು, ಒಂದು ಬನಾನಾನ ಸ್ಮ್ಯಾಶ್ ಮಾಡಿ ಇಲ್ಲೊಂದು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ, ಮೇದಾದು. ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಡೀಪ್ ಫ್ರೈ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತದು ಆ್ಯಕ್ಚುಲಿ. ಸೊ ನೀವು ಯಾರಾದರೂ ಟ್ರೈ ಮಾಡೋದಿದ್ದರೆ ಮಾಡಿ. ನಾನು ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಮಾಡಿದಾಗ ಖಂಡಿತವಾಗಿ ನಿಮ್ಮ ಜೊತೆ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಎಷ್ಟು ಸಿಂಪಲ್ ಸ್ನ್ಯಾಕ್ಸ್ನ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ. ಜಸ್ಟ್ ಬನಾನಾನ ಒಂದು ಸ್ಕೇಲಲ್ಲಿ ಸ್ಮ್ಯಾಶ್ ಮಾಡಿ ರೋಲಪ್ ಮಾಡಿ ಅದಕ್ಕೆ ಬ್ಯಾಟರ್ನ ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಾವು ಇದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರೊಳಗಡೆ ಟಿಕೆಟ್ ಕೌಂಟರ್ ಹತ್ರ ಬಂದರೆ ನೋಡಿ, ಅಲ್ಲಿಂದ ನಾವು ಜಸ್ಟ್ ಆವಾಗಲೇ ಬಂದಾಗ ನಾವೇ ಹತ್ತಿ ಫಸ್ಟ್ ಹೋಗ್ಬೋದಾಗಿತ್ತು, ಆ ಥರ ಇತ್ತು. ಈಗ ನಾವು ಬರೋ ಅಷ್ಟರೊಳಗಡೆ ಎಲ್ಲಿದ್ದೀವಿ ಗೊತ್ತೋ, ಆಲ್ಮೋಸ್ಟ್ ನಾವು ಒಂದು 100 ಮೀಟರ್ ದೂರದಲ್ಲಿದ್ದೀವಿ. ಅಷ್ಟೊಂದು ಜನ ಆಗಿಬಿಟ್ಟಿದ್ದಾರೆ. ಅಷ್ಟು ಜನಗಳ ಮಧ್ಯದಲ್ಲಿ ನಮ್ಮದೇನೋ ಆಪ್ಷನ್ನೇ ಇಲ್ಲ, ವೆಯ್ಟ್ ಮಾಡಲೇಬೇಕಿತ್ತು. ಅದಕ್ಕೆ ಅಂದ್ಕೊಳ್ತಾ ಇದ್ದೀವಿ, ನಾವು ಆವಾಗಲೇ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತೈತೆ ಅಂತ. ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ ಹೇಳ್ಬಿಟ್ಟು. ಸೊ ಪಾಪ ನಚ್ಚಿ ಟಿಕೆಟ್ ತೊಗೊಂಡು ಕಾಯ್ತಾಯಿದ್ರು. ಹಾಗಾಗಿ ನಾನು ಹೇಳಿದೆ, ಎಸ್ಪೆಷಲಿ ನನ್ನ ಮಗ ಅಂತೂ ಒಂದು ಕಡೆ ನಿಂತರೆ ನಿಲ್ಲಲ್ಲ. ಸೊ ಹಾಗಾಗಿ ನಾವು ಅವನಿಗೆ ಎಲ್ಲ ಸುತ್ತಾಡಿಸ್ಕೊಂಡು ಬರೋಣ ಅಂದ್ಕೊಂಡ್ವಿ. ಅಷ್ಟರೊಳಗಡೆ ಇವರು ಮ್ಯಾಜಿಕ್ ಶೋ ಅವ್ರು ಬಂದರು. ಅವರಂತೂ ನಮಗೆ ಒಳ್ಳೆ ಫನ್ ಮಾಡಿ ಎಂಟರ್ಟೈನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅವರು ಬೇರೆಯವ್ರನ್ನೂ ಕೇಳಿದ್ರು, ಬಟ್ ಅವರೆಲ್ಲದಕ್ಕಿಂತ ಇವನೇ ಚೆನ್ನಾಗಿ ಆನ್ಸರ್ ಮಾಡ್ಕೊಂಡು ಹೇಳ್ತಾ ಇದ್ದ. ಅವರಂತೂ ಇವನಿಗೆ ಒಂದು 2-3 ಮ್ಯಾಜಿಕ್ ಟ್ರಿಕ್ಸ್ಗಳೆಲ್ಲ ಮಾಡಿ ಅವನ್ನ ತುಂಬ ಎಕ್ಸೈಟ್ಮೆಂಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇವನ್ ನಾವು ಕೂಡ ಒಳ್ಳೆ ಟೈಮ್ ಪಾಸ್ ಆಯ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿ ಅವರು ಟ್ರಿಕ್ಸ್ಗಳೆಲ್ಲ ಯೂಸ್ ಮಾಡಿದ್ರು. ಇಮ್ಯಾಜಿನೇ ಇಲ್ಲ ಈ ಥರ ಎಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಅವರು ಎಂಗೇಜ್ ಮಾಡಿದ್ರು ಅಂತಲೇ ಹೇಳ್ಬೋದು ನಾಬಾಯ್ನ. ಸೊ ನಾವು ಲೈನಲ್ಲಿ ಆಮೇಲಿಂದನೂ ಒಂದು 1/2 hour ನಿಂತು, ನಾಟ್ ಇವನ್ 1/2 hour, ಮೋರ್ ದೆನ್ 1 hour ನಿಂತ್ಕೊಂಡಿದ್ವಿ. ಬಟ್ ಏಕೆಂದರೆ ಅಲ್ಲಿ ಒಂದೊಂದು ಬೋಟಲ್ಲಿ 4 ಜನ ಇಲ್ಲ 5 ಜನ ಅವ್ರವ್ರ ಫ್ಯಾಮಿಲಿಯವ್ರು ಹೋಗೋದಿರುತ್ತಲ್ವ. ಸೊ ಹಾಗಾಗಿ ಕಡಿಮೆ ಅಂದರೆ ಒಂದು 50 ಫ್ಯಾಮಿಲಿ ಒಟ್ಟಿಗೆ ಅಂದರೆ ಒಂದು 50 ಫ್ಯಾಮಿಲಿಯದು ಲೈನ್ ಅಷ್ಟು ಜನ ಬಂದರು, 50 ಬೋಟ್ ಒಟ್ಟಿಗೆ ಆಗಲ್ಲಲ್ವ. ಸೊ ಈ ಬೋಟ್ಸ್ ಅಲ್ಲೋಗಿ ಇಲ್ಲಿ ವಾಪಸ್ ಬರೋವರೆಗೆ ವೆಯ್ಟ್ ಮಾಡಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ರೈಡ್ಸ್ ನಮಗೆ ಡಿಲೇ ಆಯ್ತು ಅಂತಲೇ ಹೇಳ್ಬೋದು. ಸೊ ನಾನು ನಿಮ್ಗೆ ಇದರಲ್ಲಿ ಏನು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ, ಅಕಸ್ಮಾತ್ ನೀವು ಹೋದಾಗ ಎಂಟರ್ ಆದಾಗ ಕೌಂಟರ್ ಏನಾದರೂ ಫ್ರೀ ಇತ್ತು ಅಂದರೆ, ಸ್ವಲ್ಪನೇ ಶಾರ್ಟ್ ಕ್ಯೂ ಇತ್ತಂದರೆ ಮೇಕ್ ಶ್ಯೂರ್ ನೀವು ಫಸ್ಟೇ ರೈಡ್ ಹೋಗ್ಬಿಟ್ಟು ಆಮೇಲೆ ಫೋಟೋಸ್ ತೊಗೊಳಕ್ಕೆ ಹೋಗಿ. ನಮ್ಮ ಥರ ಮಾಡಿ ತಪ್ಪು ನೀವು ಮಾಡೋಕ್ಕೆ ಹೋಗ್ಬಿಡಿ. ಅಂದರೆ ನಮಗೂ ಚೆನ್ನಾಗಾಯಿತು, ಬಟ್ ನಾವಂದ್ವಿ ಲೈಟಿಂಗಲ್ಲಿ ನಾವು ರೈಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಒಂದೇ ಒಂದು ಕಾನ್ಸೆಪ್ಟ್ಗೋಸ್ಕರ ನಾವು ಲೇಟಾಗಿ ಬಂದ್ವಿ. ಬಟ್ ನಮಗೆ ಡೇದು ಫೋಟೋಸ್ ಸಿಕ್ತು, ಲೈಟ್ದು ಫೋಟೋಸ್ ಸಿಕ್ತು. ಅಂದರೆ ಯಾರಾದರೂ ಕ್ಯೂವಲ್ಲಿ ನಿಲ್ಲಕ್ಕಾಗಲ್ಲ, ನಮಗೆ ಲೈಟದ್ದು ಬೇಡ, ಡೇದೇ ಫೋಟೋ ತೊಗೊಳ್ಳೋಣ ಅಂತ ಇದ್ದವರು ಬೇಕಾದರೆ ನೀವು ಡೇಗೆ ಫಸ್ಟ್ ಬಂದ ತಕ್ಷಣ ಕೌಂಟರ್ ಯಾವಾಗ ಖಾಲಿ ಇರುತ್ತೆ ಆವಾಗ ಟಿಕೆಟ್ ತೊಗೊಂಬಿಡಿ. ಅದು ತುಂಬಾ ಒಳ್ಳೇದಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದು ಜಸ್ಟ್ ಒಂದು ರೈಡ್ ಬಂದುಬಿಟ್ಟು ಒಂದು 10 minutes ಅಷ್ಟೇ, ನಾಟ್ ಮೋರ್. ಹೋಗೋದಕ್ಕೆ ಒಂದು 5 minutes ತೊಗೋತಾರೆ, ಬರೋದಕ್ಕೆ 5 minutes ತೊಗೋತಾರೆ. ಇನ್ನು ಕೆಲವ್ರು ಏನು ಮಾಡಿದ್ರು ಅಂದರೆ ಒನ್ ವೇ ತೊಗೊಂಡು ಅಲ್ಲಿಂದ ವಾಪಸ್ ನಡ್ಕೊಂಡು ಬರೋಂಗೆ ಮಾಡಿದ್ರು. ಸೊ ನಾವು ಕೂಡ ಹಾಗೆ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಸೊ ನೀವು ಕೂಡ ಯೋಚನೆ ಮಾಡಿ, ನಿಮ್ಗೆ ಯಾವ್ದು ಬೇಕು ಅನಿಸುತ್ತೆ ಅದನ್ನು ಆಪ್ಟ್ ಮಾಡ್ಕೊಳ್ಳಿ. ಸೊ ನನ್ನ 2 ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ಮೇನ್ ವೈಲ್ ನಾನು ಆಗಲೇ ಹೇಳ್ದಂಗೆ ಲೈನಲ್ಲಿ ನಿಂತಿರುವಾಗ ಆ ಕಡೆ ಈ ಕಡೆ ಸ್ವಲ್ಪ ಎಂಗೇಜ್ ಮಾಡೋಕ್ಕೆ ಅವರು ಏನಾದ್ರು ಒಂದು ಗೇಮ್ ಶೋಸ್ನ ಮಾಡ್ತಾಯಿರ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ ವಿಲೇಜ್ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು, ಅದಕ್ಕೆ ಡೇ ಟೈಮಲ್ಲಿ ಹೋಗೋದಕ್ಕೆ ಫ್ರೀ ಇರುತ್ತೆ. ಅಗೇನ್ ನೀವು ಸಂಜೆ ಒಂದು 7 o'clock ಇದು ಶೋ ಸ್ಟಾರ್ಟ್ ಆಗುತ್ತೆ. ಈ ಶೋ ಸ್ಟಾರ್ಟ್ ಆದಮೇಲಿಂದ ಒಳಗಡೆ ಹೋಗ್ಬೇಕಂದ್ರೆ ನೀವು ಅಮೌಂಟನ್ನು ಕೊಟ್ಟು ಹೋಗಬೇಕಾಗತ್ತೆ. ಪರ್ ಪರ್ಸನ್ ನಿಮಗೆ 1000 rupees ಆಗುತ್ತೆ ಇಂಡಿಯನ್ ರುಪೀಸಲ್ಲಿ, 800 to 1000 rupees. ಸೊ ನಮ್ಗೆ ಆಲ್ರೆಡಿ ನಾವು ಇಲ್ಲಿ ನಿಂತ್ಬಿಟ್ಟು ಲೈನಲ್ಲಿ ನಿಂತು ಫೆಡಪ್ ಆಗಿರೋದ್ರಿಂದ ನಾವು ಹೋಗಲೇ ಇಲ್ಲ.
ಬಾಮ್ಮ ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ವಿ. ಲೈಕ್ ನಮ್ಗೆ ಅಷ್ಟೊತ್ತಿಗಾಗಲೇ 8:15 ಥರ ಆಗಿಬಿಟ್ಟಿತ್ತು. ಏಕೆಂದರೆ ನಾವು ಡಿನ್ನರ್ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಫ್ಲೈಟ್ ಇದ್ದಿದ್ದರಿಂದ ನಾವು ಬೇಗ ಹೋಗಬೇಕಾಗಿತ್ತು. ಹಾಗಾಗಿ ನಾವು 8:30 ಆಗಿಬಿಟ್ಟಿತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲಿಂದ ಹೊರಟ್ಬಿಟ್ವಿ. ಬಟ್ ಇದೆಲ್ಲನೂ ಕೂಡ ಅಲ್ಲಿದ್ದು ಟ್ರೆಡಿಷನಲ್ ಡ್ಯಾನ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಇಲ್ಲಿದೊಂದು ಕಪಲ್ ಗೇಮ್ ಡ್ಯಾನ್ಸ್ನ ಮಾಡಿದ್ರು. ಆ ಕಪಲ್ ಅಂತೂ ತುಂಬ ಅಂದರೆ ತುಂಬ ಕ್ಯೂಟಾಗಿದ್ದರು. ಅವ್ರು ಹಾಕಿದ್ದು ರೆಡ್ ಡ್ರೆಸ್ ಕಾನ್ಸೆಪ್ಟ್ಗೂ ಅದಕ್ಕೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಬಟ್ ಎಲ್ಲರೂ ಎಷ್ಟು ಸ್ಲಿಮ್ ಆಗಿದ್ದಾರೆ, ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಇವರೆಲ್ಲ ಜಂಕ್ ಫುಡ್ ತಿಂತಾ ಇದ್ದಾರೆ, ಅಂದರೆ ಲೈಕ್ ಆಯಿಲಿ ಫುಡ್ ಇರೋದೇ ತುಂಬ ತಿಂತಾಯಿದ್ರು. ಆಮೇಲೆ ರೈಸ್ ಐಟಮ್ ಕೂಡ. ಬಟ್ ಸ್ಟಿಲ್ ಇವರೆಲ್ಲ ಹೆಂಗೆ ಎಷ್ಟು ಸಣ್ಣ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಅಲಾಂಗ್ ವಿತ್ ದಟ್ ಇವರೆಲ್ಲ ಒಂಥರ ಸೂಪ್ ಥರ ಯಾವಾಗಲೂ ಕುಡಿತಾಯಿದ್ರು. ಅದೇನು ಸೂಪ್ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅದೇನಾದ್ರು ವೆಜ್ ಸೂಪ್ ಆಗಿದ್ರೆ ಮೇ ಬಿ ನಾನು ಕುಡಿತಿದ್ನೋ ಏನೋ. ಬಟ್ ಅದು ವೆಜ್ ಸೂಪಾ ಅಥವಾ ಫಿಶ್ದು ಏನಾದರೂ ಸ್ಟೀಮ್ಡ್ ವಾಟರ್ ಏನೋ ಗೊತ್ತಿಲ್ಲ. ಬಟ್ ಇವರೆಲ್ಲರೂ ಚೆನ್ನಾಗಿ ಕುಡಿದು ಸಣ್ಣಕ್ಕಿದ್ರು. ಮಾತ್ರ ಎಲ್ಲೇ ಹೋಗಲಿ ನೀವು ವಿಯೆಟ್ನಾಮಲ್ಲಿ ಯಾವುದೇ ಮೂಲೆಗೆ ಹೋಗಲಿ ಸಣ್ಣ ಒಬೇಸ್ ಅಂತ ಯಾರೂ ಇಲ್ಲ. ಎಲ್ಲರೂ ಸ್ಲಿಮ್ ಆಗಿದ್ದಾರೆ. ವಯಸ್ಸಾಗಿರೋರು ಸ್ಲಿಮ್ ಆಗಿದ್ದಾರೆ, ಹೆಂಗಾಗಿರೋರು ಸ್ಲಿಮ್ ಆಗಿದ್ದಾರೆ. ಹಾಗೆ ಮತ್ತು ಇಲ್ಲಿ ತುಂಬ ಇಲ್ಲಿನ ಜನ ತುಂಬ ಅಂಬಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅವರೆಲ್ಲ ನಾನು ಲಾಸ್ಟ್ ಲಾಗಲ್ಲಿ ಹೇಳ್ದಂಗೆ ಏನೇ ಕೊಡಬೇಕಂದ್ರೆ ಒಬ್ರಿಗೆ ಕೈನ ಹಿಂಗೆ ಹಿಡ್ದು ಕೊಡ್ತಾಯಿದ್ರು. ಸೊ ನನಗೆ ಅವ್ರದ್ದು ಆ ಕಲ್ಚರ್ ನನಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ಈಗ ನಾವು ದೇವ್ರಿಗೆ ನೈವೇದ್ಯ ಇಡುವಾಗ ಹಿಂಗೆ ಒಂದು ಕೈ ಇಟ್ಟು ಒಂದು ಕೈನ ಮುಂದೆ ಮಾಡಿ ಕೊಡ್ತೀವಿ, ಆ ಥರ ಕೊಡ್ತಾಯಿದ್ರು. ಸೊ ನನಗೆ ಇವ್ರದ್ದು ಎಲ್ಲರಿಗೂ ಒಂದೇ ಶಾಪ್ ಅಂತಲ್ಲ, ನಾನು ಎಷ್ಟು ಶಾಪ್ ವಿಸಿಟ್ ಮಾಡಿದೆ, ಯಾವ ರೆಸ್ಟೋರೆಂಟ್ ಎಲ್ಲ ಕಡೆನೂ ಅಷ್ಟೇ ಅವ್ರು ಅದೇ ರೀತಿಯೇ ಸರ್ವ್ ಮಾಡ್ತಾಯಿದ್ರು. ಸೊ ನನಗೆ ಅದು ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಇಲ್ಲಿ ಎಲ್ಲರೂ ಕೂಡ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತಾ ಇದ್ದಾರೆ, ಅಂದರೆ ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡೇ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಸೊ ಇವರು ತುಂಬ ಚೆನ್ನಾಗಿ ಟೆಕ್ನಾಲಜಿನ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಮೋಸ್ಟ್ಲಿ ನೆಕ್ಸ್ಟ್ ಜನ್ರೇಷನ್ ಅವರು ಒಳ್ಳೆ ಇಂಗ್ಲೀಷ್ನ ಮಾತಾಡ್ತಾರೆ, ಅವಾಗಿನ್ನ ಒಳ್ಳೆ ಸಖತ್ತಾಗಿ ಇಂಪ್ರೂವ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಆಲ್ರೆಡಿ ತುಂಬ ಜನ ಟೂರಿಸ್ಟ್ ಇಲ್ಲಿ ಹೋಗಿ ತುಂಬ ಇಂಪ್ರೂವ್ ಆಗ್ತಾ ಇದೆ. ಈಗ ನಾವು ಬಂದಿರೋ ಪ್ಯಾಕೇಜ್ ನೆಕ್ಸ್ಟ್ ಟೈಮ್ ಇದೇ ಪ್ಯಾಕೇಜ್ಗೆ ನಾನು 5 years ಬಿಟ್ಟು ಹೋಗ್ತೀವಿ ಅಂದರೆ ಮೈಟ್ ಬಿ 1:3 ಆಗಿರ್ಬೋದು ಅಂತ ನನಗನ್ಸುತ್ತೆ. ಬಿಕಾಸ್ ಅಷ್ಟೊಂದು ಚೆನ್ನಾಗಿದೆ. ನಾವು ಇಲ್ಲೆಲ್ಲ ಏನು ಸ್ಪೆಂಡ್ ಮಾಡಿದ್ವಿ ಅದಕ್ಕಿಂತ ಎಕ್ಸ್ಟ್ರಾನೂ ಅವ್ರು ಚಾರ್ಜಸ್ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಸೊ ನನಗೊಂಥರ ತುಂಬ ಕಲರ್ಫುಲ್ಲಾಗಿತ್ತು. ಆಲ್ಮೋಸ್ಟ್ ನಾನು ನಿಮ್ಮ ಜೊತೆ 4 ದಿನ ಶೇರ್ ಮಾಡಿರೋಂಥ ಲಾಗಲ್ಲಿ ಪ್ರತಿಯೊಂದು ಡೇನೂ ಕೂಡ ನನಗೆ ವಿಯೆಟ್ನಾಮಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತಲೇ ಹೇಳ್ಬೋದು. ಒನ್ ಡೇ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲನೂ ಕೂಡ ವಾವ್ ಅಂತ ಥರನೇ ಇತ್ತು. ಸೊ ತುಂಬ ಚೆನ್ನಾಗಿತ್ತು. Oh my God, Papa, new invention you did just now. Nobody knew it till now. My God. ಸೊ ನಾವು ನಮ್ಮ ಟರ್ಮ್ ಬರ್ತಾಯಿತ್ತು. ಸೊ ನಭಯನ ಹೆಂಗಾದರೂ ಮಾಡಿ ಎಂಗೇಜ್ ಮಾಡಬೇಕಲ್ಲ, ಮತ್ತೆ ಅವ್ನು ಆ ಕಡೆ ಈ ಕಡೆ ಹೋದರೆ ಯಾರು ಇವ್ನು ಹಿಡ್ಕೊಂಡು ಬರೋದು ಅಂತ ಹೇಳ್ಬಿಟ್ಟು ಅವ್ನಿಗೆ ಏನೇನಾದರೂ ಮಾಡಪ್ಪ ಅಂತ ಹೇಳ್ತಾ ಇದ್ವಿ. ಸೊ ಆಗ ನಾನು ವಾಟರ್ ಬಾಟಲ್ ಕಾನ್ಸೆಪ್ಟ್ ಇಟ್ಕೊಂಡು ಏನೋ ಒಂದು ಹೇಳ್ತಾ ಇದ್ದ. ಸರಿ ನೀನು ಹೇಳಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ. ಸೊ ಫೈನಲಿ ನಮ್ಮ ಟರ್ಮ್ ಕೂಡ ಬಂತು. ಸೊ ನಾವು ಕೂಡ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ನಮಗೆ ಒಂದು ಅಂಕಲ್ ಬಂದುಬಿಟ್ಟಿದ್ರು. ಅಂಕಲ್ ಏನು ಒಳ್ಳೆ ರಾಕೆಟ್ ಸ್ಪೀಡಲ್ಲಿ ಹಿಂಗೆ ಕರ್ಕೊಂಡೇ ಬಂದುಬಿಟ್ರು ಅಂತಲೇ ಹೇಳ್ಬೋದು. ಜಸ್ಟ್ ವಿತಿನ್ 10 minutes ಒಳಗಡೆನೇ ನಾವು ಬಂದುಬಿಟ್ವಿ. ಚೆನ್ನಾಗಿತ್ತು. ಸೊ ನಾನು ತನ್ವಿ ಪೋಸಸ್ ಎಲ್ಲ ಕೊಟ್ಟು ಒಂದಷ್ಟು ಫೋಟೋಸ್ಗಳೆಲ್ಲ ತೊಗೊಂಡ್ವಿ, ಚೆನ್ನಾಗಿತ್ತು. ಆ್ಯಂಡ್ ನಚ್ಚಿ ಕೂಡ ಆ ಕಡೆಯಿಂದ ಫೋಟೋಗ್ರಫೀಸ್ನ ನಮಗೆ ಮಾಡ್ತಾಯಿದ್ರು. ನಾವು ಈ ಕಡೆ ಅವ್ರಿಗೆ ಈ ಥರ ತೆಗಿತಾಯಿದ್ವಿ. ಬಟ್ ಒಂಥರ ಕಲರ್ಫುಲ್ ಆಗಿತ್ತು. ಡೇ ಟೈಮ್ದು ಫೋಟೋಸೂ ಒಂಥರ ಚೆನ್ನಾಗಿದೆ, ಇವಾಗಿನ ಫೋಟೋಸೂ ಒಂಥರ ಚೆನ್ನಾಗಿದೆ. ಸೊ ನನಗೆ ಟೋಟಲಾಗಿ 2 ವರ್ಷನ್ ಕೂಡ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಡೇ ಟೈಮ್ದು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ, ಈವ್ನಿಂಗ್ ಟೈಮ್ದು ಆಮೇಲೆ ಸ್ವಲ್ಪ ಈ ಥರ ಲೇಟ್ ಈವ್ನಿಂಗ್ದೂ ಕೂಡ ಟ್ರೈ ಮಾಡಿ. ಯಾವುದಕ್ಕೆ ನಿಮಗೆ ಬೆಸ್ಟ್ ಅನಿಸುತ್ತೆ ಅದಕ್ಕೆ ಹೋಗಿ. ಬಟ್ ನೀವು ಸ್ವಲ್ಪ ಬೇಗ ಹೋದರೆ ನಿಮಗೆ ಕ್ಯೂ ಅಷ್ಟಿರೋದಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಯಾವಾಗ ನಾವು ಎಂಟರ್ ಆದ್ವಿ ಇವಾಗ ಅಷ್ಟು ಕೌಂಟರಲ್ಲಿ ಕ್ಯೂ ಇರಲಿಲ್ಲ. ಸೊ ನಾವು ಎಲ್ಲ ರೌಂಡ್ ಮುಗಿಸ್ಕೊಂಡು ಬರೋ ಅಷ್ಟರೊಳಗಡೆ ಕ್ಯೂ ಹೋಯ್ತಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಕೌಂಟರಲ್ಲಿ ಕಡಿಮೆ ಜನ ಇದ್ದಾರೆ ಅನಿಸಿದ್ರೆ ಟಕ್ ಅಂತ ಇಮಿಡಿಯೇಟಾಗಿ ನೀವು ಬೋಟ್ನ ಬುಕ್ ಮಾಡಿಕೊಂಡು ನೀವು ರೈಡ್ನ ಸ್ಟಾರ್ಟ್ ಮಾಡಿ. ಅದೊಂಥರ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ಇಲ್ಲಿಂದ ನಾವು ಹೊರಟು ಒಂದು 8:15 ಆ ಥರದೆಲ್ಲ ಅಷ್ಟು 8:30 ಆ ಥರದಕ್ಕೆಲ್ಲ ಹೊರಟಾದ್ಮೇಲೆ ಇಲ್ಲಿಂದ ಡಿನ್ನರ್ ಮುಗಿಸಿದ್ವಿ. ಡಿನ್ನರ್ಗೆ ನಾವು ಆ್ಯಸ್ ಯೂಶ್ವಲ್ ಇಂಡಿಯನ್ ರೆಸ್ಟೋರೆಂಟೇ ಲಾಸ್ಟ್ 5 days ಕೂಡ ನಾವು ಇಂಡಿಯನ್ ರೆಸ್ಟೋರೆಂಟನ್ನೇ ನಾವು ಯೂಸ್ ಮಾಡಿರೋದು.
ಸೊ ಲಾಸ್ಟ್ ಡೇ ಕೂಡ ನಾವು ಇಂಡಿಯನ್ ರೆಸ್ಟೋರೆಂಟ್ಗೆ ಈಗ ನಾವು ಏನು ಹೋಗಿದ್ವಿ ಆ ಹೋಟೆಲಲ್ಲಿ ನಾವು 2 ಡೇಸು 2 ನೈಟ್ಸ್ ಕೂಡ ನಾವು ಅಲ್ಲೇ ಡಿನ್ನರ್ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಇದು ರೆಕಮೆಂಡೆಡ್ ಅಂತಲೇ ಹೇಳ್ತೀನಿ. ಇದು ರಾಜ್ ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು. ಇದು ಕೂಡ ಫುಕಾಕ್ದು ಮೇನ್ ಸಿಟಿನಲ್ಲೇ ಇದೆ. ಸೊ ಎಲ್ಲ ವೆರೈಟೀಸ್ ಆಗಿ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು. ಆಮೇಲೆ ಲೈಕ್ ತುಂಬ ಹೈಜಿನಿಕ್ ಆಗಿನೂ ಕೂಡ ಇತ್ತು. ನೆಕ್ಸ್ಟು ಇಲ್ಲಿಂದ ನಾವು ರೂಮಿಗೆ ಹೋದ್ವಿ. ಮತ್ತು ಬೆಳಿಗ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಫುಲ್ಲು ಟಯರ್ಡ್ ಆಗಿರೋದ್ರಿಂದ ಒಂದು ಮಸಾಜ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು, ಯೂಶ್ವಲಿ ನಾವು ಎಲ್ಲೇ ಟ್ರಿಪ್ ಹೋಗಲಿ ಬ್ಯಾಂಗ್ಳೂರಿಗೆ ಬಂದಮೇಲೆ ನಾವು ಮಸಾಜ್ ತೊಗೋತೀವಿ. ಇಲ್ಲಾಂದರೆ ಅಲ್ಲೇ ಲಾಸ್ಟ್ ಡೇ ಯಾವತ್ತಿರ್ತೀವೋ ಅವತ್ತು ನೈಟಲ್ಲಿ ನಾವು ಒಂದು ಮಸಾಜ್ ತೊಗೋತೀವಿ. ಬಿಕಾಸ್ ನಮಗೆ ರಿಲ್ಯಾಕ್ಸೇಷನ್ಗೆ ಒಂದು ಬೇಕೇ ಬೇಕಂತ. ಬಿಕಾಸ್ ನೆಕ್ಸ್ಟ್ ಡೇ ಟ್ರಾವೆಲ್ ಮಾಡ್ತೀವಂದರೆ ಮಸಾಜ್ ಅಂತ ಅನ್ನೋದಂತೂ ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಹಾಗಾಗಿ ನಾವು ಲಾಸ್ಟ್ ಡೇ ನಾವು ಮಸಾಜ್ ತೊಗೊಂಡ್ವಿ. ಸೊ ರಿಲ್ಯಾಕ್ಸಾಗಿ ಮಸಾಜ್ ಆಯಿತು ಅಂತಲೇ ಹೇಳ್ಬೋದು. ಸಚ್ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು. ಲೈಕ್ ನಾನು, ತನ್ವಿ ಮತ್ತು ನಚಿ ನಾವು 3 ಜನ ತೊಗೊಂಡ್ವಿ. ನಬೈಗೆ ಅವ್ರು ಕೊಡ್ತಾಯಿದ್ರು ಏನೋ, ಬಟ್ ನಾವು ಏನೂ ಕೇಳಲಿಲ್ಲ. ಬಟ್ ನಮ್ಮ 3 ಜನಕ್ಕೇ ತುಂಬ ರಿಕ್ವೈರ್ಡ್ ಇದ್ದು. ನಬೈಗೆ ಒಂದು ಕಾರ್ನರಲ್ಲಿ ಒಂದು ಮೊಬೈಲ್ ಕೊಟ್ಬಿಟ್ಟು ಕುಡಿಸ್ಬಿಟ್ವಿ. ಸೊ ನೋ ಆಪ್ಷನ್ ನಮಗೆ. ಸೊ ನಬೈ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ. ನಾವು 3 ಜನ ಚೆನ್ನಾಗಿ ತೊಗೊಂಡ್ವಿ. ಬಟ್ ನನಗಂತೂ ನಚಿನೂ ಮತ್ತು ತನ್ವಿ ಇಬ್ಬರು ಮಲ್ಕೊಂಡೇ ಬಿಟ್ಟು ಅವ್ರು ಮಸಾಜ್ ಮಾಡೋ ಇದಕ್ಕೆ ಸ್ಟ್ರೆಸ್ಗೆ. ಬಟ್ ನನಗೆ ನಿದ್ದೆನೇ ಬರ್ತಾಯಿಲ್ಲ. ಯಾಕೆಂದರೆ ನಬ್ಬ ಇದ್ದಾನಲ್ಲ, ಅವನೆಲ್ಲರೂ ಹೋಗ್ಬಿಟ್ರೆ ಏನಾದರೂ ಆಗಿಬಿಟ್ರೆ ಅನ್ನೋ ಟೆನ್ಷನಲ್ಲಿ ನಾನು ರಿಲ್ಯಾಕ್ಸಾಗಿ ಹಂಗೇ ಇದ್ದೆ. ಸೊ ಈ ಥರ ಇತ್ತು ನಮ್ಮ ಆಲ್ 5 ಡೇಸ್ ವಿಯೆಟ್ನಾಮ್ ಟ್ರಿಪ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ನಾಳೆ ಲಾಗಲ್ಲಿ ಲಾಸ್ಟ್ ಡೇದು ನಾನು ನಿಮಗೆ ವಿಯೆಟ್ನಾಮ್ದು ಹೇಗಿತ್ತು ಅಂತ ಹೇಳ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ಲಾಗ್ಸ್. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.